ಮೊದಲಿಗೆ ಕನ್ನಡದ ತಾಯಿ ಭುವನೇಶ್ವರನ್ನ ಮನದಲ್ಲಿ ಸ್ಮರಿಸ್ತಾ ಈ ಭಾಗದ ಆದಿಶಕ್ತಿ ಬನಶಂಕರಿ ದೇವಿಯನ್ನು ಪ್ರಣಾಮಿಸಿ ಅಣ್ಣ ಬಸವಣ್ಣನನ್ನು ಮನದಲ್ಲಿ ಸ್ಮರಿಸ್ತಾ ಮೊದಲನೇದಾಗಿ ವೇದಿಕೆಯ ಪ್ರಸ್ತುತತೆಯನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಬಲಗಡೆ ವೇದಿಕೆಯ ಮೇಲೆ ಅನೇಕ ಗಣ್ಯರು ನಮ್ಮ ಕರುನಾಡ ಸೇನೆಯ ರಾಜ್ಯಾಧ್ಯಕ್ಷರಾದಿಯಾಗಿ ಯುವ ಕಣ್ಮಣಿಗಳು ಆಸೀನರಾಗಿದ್ದಾರೆ. ಇದು ನನ್ನ ಬಲಗೈಯ ಶಕ್ತಿ ಅಂತ ತಿಳ್ಕೊಂಡಿದ್ದೆ. ಅದೇ ರೀತಿಯಾಗಿ ಎಡಗಡೆಯ ಭಾಗದಲ್ಲಿ ಶ್ರೀ ಎಸ್ ಎ ಬಚ್ಚನ್ ಗುರುಗಳು, ಜೊತೆಗೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಂತ ಶ್ರೀ ರೋಹಿತ್ ಅವರಿದ್ದಾರೆ. ಅವರು ನನ್ನ ಎಡಗೈ ಶಕ್ತಿ. ನನ್ನ ದೇಹಕ್ಕೆ ಈರುವರ ಶಕ್ತಿಗಳು ಕರುನಾಡ ಸೇನೆಯನ್ನು ಮತ್ತಷ್ಟು ಕೊಪ್ಪಳದಲ್ಲಿ ಬಲಪಡಿಸಲಿಕ್ಕೆ ಶಕ್ತಿಯನ್ನು ತುಂಬಿದೆ ಅಂತ ನಾನು ಎದೆ ತಟ್ಕೊಂಡು ಹೇಳ್ತೇನೆ. ಇನ್ನು ರಾಜ್ಯಾಧ್ಯಕ್ಷರಾದಂಥ ಶ್ರೀ ಅಗ್ನಿ ಶ್ರೀಧರ್ ಅವರ ಬಗ್ಗೆ ನಾನಿಲ್ಲಿ ಎರಡು ಮಾತುಗಳನ್ನು ಆಡಲೇಬೇಕು. ಅವರ ವ್ಯಕ್ತಿತ್ವ ಅಂಥದ್ದು. ಹೆಸರಿನಲ್ಲಿ ಅಗ್ನಿ ಅಂತ ಅವರ ಒಂದು ಪ್ರಿಫಿಕ್ಸ್ನಲ್ಲಿ ಬರುತ್ತೆ. ಪಂಚಭೂತಗಳಲ್ಲಿ ಅತ್ಯಂತ ಬಲಿಷ್ಠ ಶಾಖ ಮತ್ತು ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಅಗ್ನಿ, ಬೆಂಕಿ. ಕಾರಣ ಇಷ್ಟೇ, ಅವರು ನಮಗೆ ತಪ್ಪು ಮಾಡಿದರೆ ಶಾಖನೂ ಕೊಡ್ತಾರೆ, ಬೇಕಾದರೆ ಶಕ್ತಿನೂ ಕೊಡ್ತಾರೆ. ಇದು ನನ್ನ ನಂಬಿಕೆ. ಸಂಘಟನೆ ವಿಷಯವಾಗಿ ಸಾಕಷ್ಟು 3-4 ತಿಂಗಳುಗಳಿಂದ ನಾವು ಅಲ್ಲಲ್ಲಿ ವೆಬ್ಸೈಟ್ಗಳಲ್ಲಿ ಅವರ ಒಂದು ಸಂಪರ್ಕವನ್ನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಅಷ್ಟು ಸುಲಭದ ವ್ಯಕ್ತಿತ್ವ, ಮೇರು ಪರ್ವತ ನಮಗೆ ಅಷ್ಟು ಸರಳವಾಗಿ ಅವ್ರ ಮನೆಯಲ್ಲಿ ಸಿಗ್ತಾರೆ ಅಂತ ನಾನು ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಹೋದಾಗ ಸಂಘಟನೆ ವಿಷಯವಾಗಿ 2 ಮೂಲ ಮಂತ್ರಗಳನ್ನು ನನಗೆ ಅವರು ಗುರುಬೋಧನೆ ಮಾಡಿದರು. ಒಂದನೇದು ಸ್ತ್ರೀಯ ಬಗ್ಗೆ, ಮತ್ತೊಂದು ಹಣದ ಬಗ್ಗೆ. ಸ್ತ್ರೀಯಲ್ಲಿ ವ್ಯಾಮೋಹ ಇರಬಾರ್ದು, ಹಣದಲ್ಲಿ ವ್ಯಾಮೋಹ ಇರಬಾರ್ದು. ಅಂದರೆ ನೀವು ಪ್ರಬಲವಾದ ಶಕ್ತಿಯುತವಾದಂಥ ಕರ್ನಾಟ ಸೇನೆ ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳಿದರು. ಅದನ್ನು ನಾವಿವತ್ತು ನಮ್ಮ ರಕ್ತದ ನರನಾಡಿಗಳಲ್ಲಿ ತುಂಬಿಸಿಕೊಂಡು ಕರ್ನಾಟ ಸೇನೆಯನ್ನು ಬಲಪಡಿಸಲಿಕ್ಕೆ ಕೊಪ್ಪಳದಿಂದ 25 ಸಂಖ್ಯೆಯಲ್ಲಿ ನಾವು ಕಾರ್ಯಕರ್ತರು ಇಲ್ಲಿ ಬಂದಿದ್ದೇವೆ ಹುರುಪಿನಿಂದ. ಜೊತೆಗೆ 2ನೇ ಸರಿ ಅವ್ರ ಮನೆಗೆ ಭೇಟಿಗೆ ಹೋದಾಗ ಒಂದು ಪ್ರಸಂಗ ನಡೀತು, ನೋಟುಗಳ ಬದಲಾವಣೆ ಅಂತ. ಇಲ್ಲಿ ಕೂಡ ಅವರ ಅಜೆಂಡಾಗಳನ್ನು ನಾವು ನೋಡ್ತಾ ಇದ್ದೀವಿ. ಸ್ತ್ರೀಯರಿಗೆ ಪ್ರತಿಶತ ಒಂದು ಶಕ್ತಿಯನ್ನು ತುಂಬಲಿಕ್ಕೆ 50ಕ್ಕಿಂತ ಹೆಚ್ಚು ಮೀಸಲಾತಿಯನ್ನು ನೀಡಬೇಕು ಅನ್ನುವಂಥ ಒಂದು ಅಜೆಂಡಾ ಇದೆ ಅಂತ. ಹಾಗೆ ಯಾರು ಈ ದೇಶದಲ್ಲಿ ಸ್ತ್ರೀಗೆ ಉತ್ತಮ ಸ್ಥಾನಮಾನಗಳನ್ನು, ಗೌರವಗಳನ್ನು ಕೊಡ್ತಾರೆ, ಅವರು ಮಾತ್ರ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ. ನಾವು ಹೆಣ್ಣನ್ನು ಆದಿಶಕ್ತಿ ಅಂದರೆ ಧನದ ರೂಪದಲ್ಲಿರ್ತಕ್ಕಂಥ ಹಣವನ್ನು ಕೂಡ ಸ್ತ್ರೀಗೆ ಹೋಲಿಸ್ತೇವೆ, ಲಕ್ಷ್ಮಿಗೆ ಹೋಲಿಸ್ತೇವೆ. ಅಂಥ ಸ್ತ್ರೀಗೆ ಹಣದ ರೂಪದಲ್ಲಿರ್ತಕ್ಕಂಥ ನೋಟಿಗೆ ಇವತ್ತು ಅನ್ಯಾಯವನ್ನು, ಜನರಿಗೆ ಮೋಸವನ್ನು ಮಾಡಿರ್ತಕ್ಕಂಥದ್ದು ಅವರ ಒಂದು ವ್ಯಕ್ತಿತ್ವದಲ್ಲಿ, ಮಾತುಗಳಲ್ಲಿ ಕೇಳಿದಂತು. ನನಗೆ ಆ ಒಂದು ಸಿಟ್ಟು ಇವತ್ತು ಅವರ ಮುಖಾಂತರ ನಾವು ನೋಡಿದ್ವಿ. ಆ ವ್ಯಕ್ತಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಆ ಸ್ಥಾನಮಾನಗಳು ಉಳಿಲಿಕ್ಕಿಲ್ಲ ಅಂತ ನಮ್ಮ ಅನಿಸಿಕೆ. ಅದೇ ರೀತಿಯಾಗಿ ಇನ್ನು 2 ವಿಷಯಗಳನ್ನು ಹೇಳ್ತೇನೆ. ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮಹದಾಯಿ ಹೋರಾಟಕ್ಕೆ ವಿಚಾರದಲ್ಲಿ 7.56 TMC ನೀರನ್ನು ನಾವು ಬಳಸ್ಕೊಳ್ತೇವೆ ಅಂತ ಗದಗದ ನರಗುಂದ ಜನ ಹೋರಾಟ ನಡೆಸ್ತಿರ್ಬೇಕಾದ್ರೆ ಗೋವಾ ಸರ್ಕಾರ ಅದಕ್ಕೆ ಅಣಿ ಮಾಡಿಕೊಳ್ಳಿಲ್ಲ. ಆದರೆ ಒಬ್ಬ ಏಕೈಕ ಪತ್ರಿಕೆ ಸಂಪಾದಕರು, ಸಮಾಜದ ಕಳಕಳಿ ಇರ್ತಕ್ಕಂಥವರು ಮತ್ತು ಈ ರಾಜ್ಯದ ನೆಲ ಜಲದ ಬಗ್ಗೆ ವಿಚಾರ ಮಾಡ್ತಕ್ಕಂಥವ್ರು ಮಾತ್ರ ಗೋವಾ CM ಅವ್ರನ್ನ ಆಪ್ತವಾಗಿ ಭೇಟಿಯಾಗಿ ಅದಕ್ಕೆ ಮೂಲ ಪರಿಹಾರಗಳನ್ನು ಹುಡ್ಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಂಥವರು ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ಅಗ್ನಿ ಶ್ರೀಧರ್ ಅವರು. ಯಾಕಂದರೆ ಇವತ್ತಿನವರೆಗೂ ಗೋವಾ CM ಅವ್ರನ್ನ ಭೇಟಿಯಾಗಲಿಕ್ಕೆ ಯಾವುದೇ ಪ್ರಧಾನಿ ಆಗಲಿ, MP ಗಳಾಗಲಿ, ಸಚಿವರುಗಳಾಗಲಿ, ರಾಜ್ಯ ಸರ್ಕಾರದ ಸಚಿವರುಗಳಾಗಲಿ, ಮುಖ್ಯಮಂತ್ರಿಗಳಾಗಲಿ ಇವತ್ತಿಗೂ ಭೇಟಿ ಮಾಡುವಂಥ ಯೋಚನೆ ಮಾಡಿಲ್ಲ. ಇನ್ನೊಂದು ಉದಾಹರಣೆಯನ್ನು ಹೇಳಿಬಿಡ್ತೇನೆ. ಕಾವೇರಿ ಜಲ ವಿವಾದ ಬಂದಾಗ ನೆರೆಯ ತಮಿಳುನಾಡು ಮತ್ತು ಕರ್ನಾಟಕದ ಜನತೆಗೆ
ಒಂದು ಘೋರವಾದ ಯುದ್ಧ ನಡೀತಾ ಇತ್ತು. ಅಲ್ಲಿ ನಮ್ಮ ವೆಹಿಕಲ್ಗಳು ಹೋದರೆ, ನಮ್ಮ ಜನ ಹೋದರೆ ಅವರು ಹಿಡ್ಕೊಂಡು ಹೊಡೆಯೋದು, ಅವರು ಇಲ್ಲಿ ಬಂದರೆ ನಾವು ಅವ್ರನ್ನ ಹಿಡ್ಕೊಂಡು ಹೊಡೆಯೋದು, ವೆಹಿಕಲ್ಗಳಿಗೆ ಕಲ್ಲುಗಳನ್ನು ತೂರಾಟ ಮಾಡ್ತಕ್ಕಂಥದ್ದು. ಆದರೆ ಒಂದು ಸಮಾವೇಶವನ್ನು ಮಾಡಿದರು. ಅವರ ಒಂದು ಚಾತುರ್ಯತೆ ಯಾವ ರೀತಿ ಇದೆ ಅಂತ ನಾವಿಲ್ಲಿ ಪರಿಗಣಿಸಬೇಕು. ಕನ್ನಡ ಸಮ ಚಿಹ್ನೆ, ತಮಿಳು ಸಹೋದರತ್ವ ಸಮಾವೇಶ. ಕನ್ನಡಿಗರು ಬೇರೆ ಅಲ್ಲ, ತಮಿಳಿಗರು ಬೇರೆ ಅಲ್ಲ, ಗೋವಾದ ಮರಾಠಿಗರು ಬೇರೆ ಅಲ್ಲ, ನೆರೆಯ ಆಂಧ್ರದವರು ಬೇರೆ ಅಲ್ಲ, ನಾವೆಲ್ಲ ಒಂದೇ ಸಮವಾಗಿ ಒಂದೇ ದೇಶದ ಒಂದೇ ತಾಯಿಯ ಮಕ್ಕಳು ಅನ್ನುವಂಥ ಸಂದೇಶವನ್ನು ಸಾರಿದ್ದಾರೆ. ನಾನು ಅವರಿಗೆ ಕೃತಜ್ಞನಾಗಿರ್ತೇನೆ ಜೀವನ ಪರ್ಯಂತವಾಗಿ. ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನಗಳು